ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ಏನು ನೂತನ ಮುಖ್ಯಮಂತ್ರಿಗಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅವರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಬೇಕು. ಯಾಕಂದ್ರೆ ಬಹಳಷ್ಟು ಮಂದಿಗೆ ಗೊಂದಲ ಇರುತ್ತೆ, ನಮಗೆ ಈ ಒಂದು ಪೆಂಡಿಂಗ್ ಹಣ ರಿಲೀಸ್ ಮಾಡ್ತಾ ಇದಾರಂತೆ, ಅದು ಬರುತ್ತಾ ಇಲ್ಲ ಅಂತ ಅನ್ನೋದ್ರ ಬಗ್ಗೆ. ಸೊ ಮತ್ತೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಲಿಕೇಶನ್ ನ ಹಾಕ್ಬೇಕಾ ಬೇಡ, ಯಾವಾಗ ಆಗ್ಬೇಕು, ಎಲ್ಲಿ ಆಗ್ಬೇಕು, ಏನ್ ದಾಖಲಾತಿಗಳು ಬೇಕಾಗುತ್ತೆ, ಮತ್ತೆ ಮನೆಗೆ ಬಂದು ವೆರಿಫಿಕೇಶನ್ ಮಾಡಿ ಅಲ್ಲೇ ಅಪ್ಲಿಕೇಶನ್ ನ ಹಾಕ್ತಾರಾ, ಇದು ಯಾವಾಗ್ಲಿಂದ ಪ್ರಾರಂಭ ಆಗುತ್ತೆ, ಮತ್ತೆ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ರನ್ ಆಗುತ್ತೆ, ಅಂದ್ರೆ ಯಾರ್ಯಾರಿಗೆ ಮುಂದಿನ ದಿನಗಳಲ್ಲಿ ಹಣ ಬರ್ಬೋದು, ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಕ್ಲಿಯರ್ ಕಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ಈ ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆಯಾ ಇಲ್ಲ, ಕೆಲವ್ರಿಗೆ ಪೆಂಡಿಂಗ್ ಇತ್ತಲ್ಲ ಆ ಒಂದು ಹಣ ಬಿಡುಗಡೆ ಆಗ್ತಾ ಇದೆಯಾ ಇಲ್ಲ, ಬರುತ್ತಾ ಇಲ್ಲ, ಎಷ್ಟು ಜಿಲ್ಲೆಗಳಿಗೆ ಇವತ್ತ ಬರ್ಬೋದು, ಯಾರೆಲ್ಲ ಹಣವನ್ನ ಪಡಿಬಹುದು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ಮಂದಿ ಗೃಹಲಕ್ಷ್ಮಿಯವರಿಗೆ ಅಂದ್ರೆ ಬೇಜಾರಾಗಿತ್ತು. ಯಾಕಂದ್ರೆ ಇವರು ಸರಿಯಾದ ರೀತಿಯಲ್ಲಿ ಹಣ ಕೊಡೋದಲ್ಲ, ನಮ್ಗೆ ಇದ್ರ ಸಾಹಸನೇ ಬೇಡ. ಸಿದ್ದರಾಮಯ್ಯನವರು ಆ ರೀತಿ ಮಾಡಿದ್ರು, ಅಂದ್ರೆ ಕೆಲವು ದಿನಗಳ ಹಣ ಸರಿಯಾದ ರೀತಿಯಲ್ಲಿ ಕೊಟ್ಟರು, ಆಮೇಲೆ ಕೊಡ್ಲಿಲ್ಲ, ಪೆಂಡಿಂಗ್ ಉಳಿಸ್ತಾ ಬಂದ್ರು. ಇವರು ಈಗ ಅದೇ ರೀತಿಯಾಗಿ ಇವರು ಅದನ್ನೇ ಮಾಡ್ತಾರೆ. ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ, ಅದಕ್ಕಾಗಿ ಈ ರೀತಿಯಾದಂತ ಎಲ್ಲಾ ಹೊಸ ಹೊಸ ಒಂದು ಪ್ಲಾನ್ ಗಳನ್ನ ಮಾಡ್ತಾ ಇದಾರೆ ಅಂತ ಜನ ಹೇಳ್ಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾಯ್ತಪ್ಪ ಅಂತಂದ್ರೆ, ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮತ್ತೊಂದು ಬಾರಿ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಮತ್ತೆ ಇದು ಬರುತ್ತಾ ಇಲ್ಲ, ಗ್ಯಾರಂಟಿ ಇಲ್ಲ ಅಂತ ಬಹಳಷ್ಟು ಜನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾವಾಗ್ಲಿಂದ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ, ಯಾವ ರೀತಿ ಪ್ರಾಸೆಸ್ ಇರುತ್ತೆ, ಯಾರೆಲ್ಲ ಹಣವನ್ನ ಪಡಿಬಹುದು ಮುಂದಿನ ದಿನಗಳಲ್ಲಿ, ಎಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ನಿಮ್ಗೆಲ್ಲಾ ಗೊತ್ತಿರಬಹುದು, ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಮತ್ತೊಂದು ಬದಲಾವಣೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಬಡವರು ಏನಿರ್ತಾರೆ ಗೃಹಲಕ್ಷ್ಮಿಯವರು, ಅವರಿಗೆ ಮಾತ್ರ ಸರಿಯಾದ ರೀತಿಯಲ್ಲಿ ಹಣ ಜಮಾ ಆಗ್ಬೇಕು, ಅವ್ರಿಗೆ ಕರೆಕ್ಟ್ ಆಗಿ ಹಣ ಹೋಗ್ಬೇಕು, ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬಾರ್ದು ಅಂತೇಳಿ ಈ ರೀತಿಯಾದಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಡೆಗೆ ಜನ ಏನಂತಿದ್ರೆ, ಇವ್ರದೆಲ್ಲ ನಾಟಕ ಸರ್, ಇವ್ರಿಗೆ ಹಣ ಕೊಡಕ್ಕೆ ಆಗೋದಿಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ, ಅದಕ್ಕಾಗಿ ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಜನ ಅಂತ ಇದಾರೆ. ಸೊ ಒಟ್ಟಾರೆಯಾಗಿ ಏನಾದ್ರೂ ಇರ್ಲಿ, ಸೊ ಇಲ್ಲಿ ಮೇನ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ಬಾರಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯೋದಿಲ್ಲ, ಯಾರ್ಯಾರಿಗೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ರಾಜ್ಯ ಸರ್ಕಾರದ ಹೊಸ ಅಪ್ಡೇಟ್ ಪ್ರಕಾರ, ಯಾರು ಹೊರ ರಾಜ್ಯದವರು ಇರ್ತಾರೆ, ಅಂದ್ರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ಅದೇ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಿರ್ತಾರೆ, ಅಂತವ್ರಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ, ಯಾರ್ಯಾರು ಟ್ಯಾಕ್ಸ್ ಪೇಯರ್ ಇರ್ತಾರೆ, GST ಪೇಯರ್ ಇರ್ತಾರೆ, ಅಂತವ್ರಿಗೆ ಹಣ ಬರಲ್ಲ. ಹೌದು ಸ್ನೇಹಿತರೆ, ಈ ಬಾರಿ ನೀವು ಅಪ್ಲಿಕೇಶನ್ ನ ಏನ್ ಹಾಕ್ತೀರಾ, ಇವನ್ನೆಲ್ಲ ವೆರಿಫೈ ಅಪ್ಲಿಕೇಶನ್ ಮಾಡುತ್ತೆ, ಅದಾದ ನಂತರ ನಿಮ್ಮ ಒಂದು ಅಕೌಂಟ್ ಅನ್ನ ಡಿಲೀಟ್ ಮಾಡ್ತಾರೆ, ನಿಮಗೆ ಹಣ ಬರೋಲ್ಲ. ಮತ್ತೆ ಇನ್ನೊಂದು ಮೇನ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈಗ ಒಂದೇ ಮನೆಯಲ್ಲಿ ಮೂವರು ನಾಲ್ಕು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಾರೆ, ಅಂತವ್ರಿಗೆ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಸೊ ಒಂದು ಮನೆಗೆ ಒಬ್ಬರಿಗೆ ಅನ್ನೋ ರೀತಿಯಲ್ಲಿ ಮಾಡಿ ಅವ್ರಿಗೆ ಹಣವನ್ನ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಅಪ್ಡೇಟು, KYC ಯನ್ನ ಕಡ್ಡಾಯವಾಗಿ ಎಲ್ಲರೂ ಮಾಡಿರ್ಬೇಕು. ಅಂದ್ರೆ ರೇಷನ್ ಕಾರ್ಡ್ KYC ಆಗಿರ್ಬೋದು, ಮತ್ತೆ ಆಧಾರ್ KYC ಆಗಿರ್ಬೋದು, ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು, ಯಾವುದೇ ರೀತಿ ತೊಂದರೆ ಇರಬಾರ್ದು. ಮತ್ತೆ ನಿಮ್ಮ ಒಂದು ಹೆಸರು ಏನಿರುತ್ತೆ, ಎಲ್ಲಾ ಒಂದು ಮಾಹಿತಿ, ಅಡ್ರೆಸ್, ಹೆಸರು ಎಲ್ಲ ಕರೆಕ್ಟ್ ಆಗಿರ್ಬೇಕು. ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಇವುಗಳಲ್ಲಿ ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಆಗಿರ್ಬೇಕು. ಮತ್ತೆ ಅಲ್ಲಿ ಏನಾದ್ರು ಮಿಸ್ ಇತ್ತಪ್ಪ ಅಂತಂದ್ರೆ ಅದಕ್ಕೂ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಎಲ್ಲಾ ಕಡೆಯಿಂದ ಜಲ್ದಿ ಹಿಡಿದು ಸೊ ಅದನ್ನ ಬಹಳಷ್ಟು ಮಂದಿಗೆ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಯಾವಾಗಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ, ಇನ್ನು 2-3 ದಿನಗಳಲ್ಲೇ ಈ ಒಂದು ಹೊಸ ಅಪ್ಲಿಕೇಶನ್ ನ ಬಿಡುಗಡೆ ಮಾಡ್ತಾರಂತೆ. ಇದನ್ನ ನೀವು ಎಲ್ಲೆಲ್ಲಿ ಸಲ್ಲಿಸಬೇಕಪ್ಪ ಅಂತಂದ್ರೆ, ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಮತ್ತೆ ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಡಾಕ್ಯುಮೆಂಟ್ ಗಳನ್ನ ಏನೇನು ಒಯ್ಯಬೇಕು, ನಿಮ್ಮ ಹತ್ರ ಇರುವಂತ ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡು, ಮತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ ಇತ್ತಂದ್ರೆ ಅದನ್ನು ಒಯ್ಯಿರಿ, ಮತ್ತೆ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಒಯ್ಯಿರಿ. ಮತ್ತೆ ಇತರೆ ಒಂದು ಬ್ಯಾಂಕಿಗೆ ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಕಡ್ಡಾಯವಾಗಿ ಒಯ್ಯಬೇಕಾಗುತ್ತೆ. ಮತ್ತೆ ನಿಮ್ಮ ಯಜಮಾನರ ಒಂದು ಡೀಟೇಲ್ಸ್ ಕೂಡ ನೀವು ಕೊಡಬೇಕಾಗುತ್ತೆ, ಪಾನ್ ಕಾರ್ಡ್ ಬೇಕಾಗುತ್ತೆ, ಇವೆಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಒಯ್ಯಬೇಕಾಗುತ್ತೆ. ಇಷ್ಟೆಲ್ಲ ಒಯ್ದು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಮತ್ತೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ಬಾರಿ ವಯಸ್ಸಾದಂತವ್ರಿಗೆ ಏನಿರುತ್ತೆ, ಅವ್ರೇನಾದ್ರೂ
ಅಪ್ಲಿಕೇಶನ್ ಹಾಕಕ್ ಆಗಲ್ಲಪ್ಪ ಅಂತಂದ್ರೆ ನಿಮ್ಮ ಮನೆಗೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ. ಅವರು ನಿಮ್ಮ ಡೀಟೇಲ್ಸ್ ನ ತೆಗೆದುಕೊಂಡು ಅವರೇ ಅಪ್ಲಿಕೇಶನ್ ನ ಹಾಕ್ತಾರೆ. ಅಂದ್ರೆ ವಯಸ್ಸಾದಂತ ಒಂದು ವಯಸ್ಕರವರಿಗೆ ಅಂತವ್ರಿಗೆ ಅವ್ರ ಮನೆಯಲ್ಲೇ ಕುಂತ್ಕೊಂಡು ಅಪ್ಲಿಕೇಶನ್ ನ ಹಾಕ್ಬೋದು. ಉಳಿದಂತವ್ರು ನಾನು ಹೇಳಿದಂತ ಅಡ್ರೆಸ್ಗೆ ಹೋಗಿ ನೀವು ಅಪ್ಲಿಕೇಶನ್ ನ ಹಾಕ್ಬೇಕಾಗುತ್ತೆ. ಈಗ ಮೇನ್ ಇರೋದೇನಪ್ಪಾ ಅಂತಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಸರ್ ಈಗ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಪೆಂಡಿಂಗ್ ಹಣ ಅಂತ ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಪೆಂಡಿಂಗ್ ಇರುವಂತ ಹಣವನ್ನ ಬಿಡುಗಡೆ ಮಾಡುವಂತ ಕೆಲಸ ನಡೆದಿದೆ, ಪ್ರಾಸೆಸ್ ನಲ್ಲಿ ಇದೆ. ಯಾರಿಗೆ ಇನ್ನೂ ಬಹಳಷ್ಟು ಕಂತುಗಳ ಹಣ ಪೆಂಡಿಂಗ್ ಇತ್ತು, ಅವರ ಒಂದು ದಾಖಲಾತಿ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದು 100% ನಿಜ. ಸೊ ಹಾಗಾದ್ರೆ ಇಲ್ಲಿ 29, 30, 31ನೇ ಕಂತಿನ ಹಣ ಏನಿದೆ, ಈ 3 ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಸೊ ಅಂದ್ರೆ ಇಲ್ಲಿ ಯಾರಿಗಾದ್ರೂ ಈ 3 ಕಂತುಗಳ ಹಣ ಬಂದಿಲ್ಲ ಅಂತಂದ್ರೆ ಯಾವುದೇ ಒಂದು ಕಂತಿನ ಹಣ ಆಗಿರ್ಬೋದು ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಅಂದ್ರೆ ಅದು ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಈ ರೀತಿಯಾದಂತ ಒಂದು ಸಂದರ್ಭ ಇದೆ. ಯಾಕಂದ್ರೆ ಅದನ್ನೆಲ್ಲ ಪ್ರಾಸೆಸ್ ಮಾಡಿದ್ದಾರೆ, ಹಣ ಬಿಡುಗಡೆ ಮಾಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನೀವು ಜಸ್ಟ್ ತಾಳ್ಮೆಯಿಂದ ವೇಟ್ ಮಾಡ್ತಾ ಇರಬೇಕು, ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಜಮಾ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.